ಸ್ಪೆಷಲ್ ನಟನ ಫಾರ್ ಯು ಮುಕುಂದ್? ಸರ್ ಸ್ಪೆಷಲ್ ಅನ್ನೋದಕ್ಕಿಂತ ನನ್ನ ಒಂದು ಯೋಚನೆ ಕಂಪ್ಲೀಟ್ ಚೇಂಜ್ ಮಾಡಿದ್ದು ನಟನ ಸರ್. ನಾನು ಹೋಗಿದ್ದು ಬರೀ ಆ್ಯಕ್ಟಿಂಗ್ ಓಕೆ ಮಾಡ್ತೀನಿ ಅನ್ನೋದೊಂದಿತ್ತು, ಬಟ್ ಥಿಯೇಟ್ರ್ ಮಾಡಬೇಕು ಅನ್ನೊಂದು ಎಕ್ಸ್ಪೀರಿಯನ್ಸ್ ಇತ್ತು, ಪ್ಲಸ್ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ. ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಟನಾಗಿ ಹೋಗಿದ್ದು ಒಂದು. ಬಟ್ ಅಲ್ಲಿ ಹೋಗಿದ್ದು ನಾನು ಒಂದು ಯೋಚನೆ ಇಟ್ಕೊಂಡು, ಬಟ್ ಅದು ನನಗೆ ಕೊಟ್ಟಿದ್ದು ತುಂಬ ಇದೆ. ನಟನ ನಾನೇನು ಕೊಟ್ಟೆ ಅನ್ನೋದಕ್ಕಿಂತ ನಟನ ನನಗೆ ತುಂಬ ಕೊಟ್ಟಿದೆ. ನನ್ನ ಲೈಫ್ ಎಂಟ್ರಿ ಕೊಟ್ಟಾಗ ಹೇಗಿತ್ತು ಮನಸ್ಥಿತಿ? ಸರ್ ಆಡಿಷನ್ ಮಾಡಿದಾಗ ನನಗೆ ಸರ್ ಸೀರಿಯಸ್ಲಿ ಇಂಟರ್ವ್ಯೂ ಮಾಡ್ತಿದ್ದೀನಿ, ಕನ್ನಡ ಸಿನಿಮಾ ಮಾಡ್ತಿದ್ದೀನಿ, ಬಟ್ ಕನ್ನಡ ನನಗೆ ಓದೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಮದರ್ ಟಂಗ್ ತೆಲುಗು ಆಗಿರೋದ್ರಿಂದ ನನಗೆ ಕನ್ನಡ ಅಷ್ಟೊಂದು ಹೆಚ್ಚು ಬರ್ತಿರ್ಲಿಲ್ಲ ಕನ್ನಡ ಓದೋಕ್ಕೆ. ನಟನ ನನಗೆ ತುಂಬ ಹೆಲ್ಪ್ ಮಾಡ್ತು, ಕನ್ನಡ ಓದೋದಕ್ಕಾಗಿರಲಿ ಬರೆಯೋದಕ್ಕಾಗಿರಲಿ ತುಂಬ ಹೆಲ್ಪ್ ಮಾಡಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚು ನನ್ನ ಜೀವನ ನಾನು ಹೇಗೆ ನೋಡಬೇಕು ಅನ್ನೋದು ಕಲಿಸ್ಕೊಡ್ತು ಸರ್. ಬಿಕಾಸ್ ನಾನು ಬೆಳೆದಿರೋ ರೀತಿ ಇದಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ಹೌದು ಕೆಲಸ ಮಾಡ್ತೀನಿ, ಗುಡಿಸ್ತೀನಿ, ಒರೆಸ್ತೀನಿ, ನನ್ನ ಬಟ್ಟೆ ನಾನು ಒಕ್ಕೊಳ್ಳೋ ಅಂತ ಅದಂತೂ ಇದೆ ನನಗೆ. ಬಟ್ ಅದಾದ್ಮೇಲೆ ನನ್ನ ಅಡುಗೆ ನಾನು ಮಾಡ್ಕೊಳ್ತೀನಿ ಸರ್. ಜೀವನನ ನಾನು ಬೇರೆ ಥರನೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಅಂದರೆ ಹೌದು, ರಂಗಭೂಮಿಯಿಂದನೇ ಅಷ್ಟು ಕಲಿಸ್ಕೊಟ್ಟಿದೆ ನನಗೆ. ಲೈಫು ಅಂದರೆ ಏನೂ ಶಾಶ್ವತ ಅಲ್ಲ, ಪ್ರೆಸೆಂಟ್ ಏನಿದ್ದೀವಿ ಅದು ಸತ್ಯ. ತುಂಬ ಡೌನ್ ಟು ಅರ್ತ್ ಇರಬೇಕು ಅನ್ನೋದು ಕಲಿಸ್ಕೊಟ್ಟಿದೆ ಸರ್. ಅಂದರೆ ನಾನೇ ಅನ್ನೋದು ಬೇಡ ಅಂತ. ಅಂದರೆ ಮರಕ್ಕಿಂತ ಮರ ದೊಡ್ಡದಾಗಿರುತ್ತೆ. ಸೊ ಇವತ್ತು ನಿನ್ನ ದಿನ, ನಾಳೆ ಇನ್ನೊಬ್ಬರ ದಿನ. ಒಳ್ಳೆ ಪಾಠ. ಪ್ಲೀಸ್ ಗೋ ಹೆಡ್, ಆಡ್ ಮಾಡಿ. ಬಿಫೋರ್ ನಟನ ನಾನು ನೋಡಿದ್ದೀನಿ ಅವ್ರನ್ನ. ಈಸ್ ವೆರಿ ಸ್ಟೈಲಿಶ್, ಅಂದ್ರೆ ಮ್ಯಾಚಿಂಗ್ ಶೂಸ್, ವಾಚ್, ಶರ್ಟ್, ಇಸ್ ವೆರಿ ಪೆಕ್ಯುಲರ್ ಸ್ಟೈಲಿಶ್ ಅಲ್ಲಿ. ಆಫ್ಟರ್ ನಟನ ಇಸ್ ಸೋ ಚೇಂಜ್. ಅಂದ್ರೆ ಲೈಫ್ ಅಂದ್ರೆ ಏನು, ಎಷ್ಟು ಬೇಕು, ಹೇಗಿರ್ಬೇಕು, ಸಾಧಾರಣವಾಗಿ ಸಾಕು, ಏನಕ್ಕೆ ಸುಮ್ಮನೆ, ಅಂದ್ರೆ ಮನಸ್ಥಿತಿನೇ ಅಷ್ಟು ಬದಲಾಗ್ಬಿಟ್ಟಿದೆ ಅವ್ರಿಗೆ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಆಡಂಬರ. ನನಗೆ ನನ್ನ ಕಂಫರ್ಟ್ ತುಂಬಾ ಮುಖ್ಯ. ನಾನು ಎಲ್ಲಿ ಹೋಗ್ತೀನಿ, ನನಗೆ ಎಲ್ಲಿ ಹೇಗಿರ್ಬೇಕೋ ಹಂಗೆ ಇರ್ತೀನಿ. ಇದೆಲ್ಲ ನನ್ಗೆ ಅವಶ್ಯಕತೆ ಇಲ್ದಿರೋ ಕಡೆ ಎಲ್ಲ ಏನಕ್ಕೆ ಹಾಕೊಂಡು ಹೋಗ್ಲಿ. ಅವರು ಮೈಸೂರಿಗೆ ತಂದಿದ್ದು ಬಟ್ಟೆಗಳೆಲ್ಲ ಒಂದಷ್ಟು ಹಂಗೆ ರಿಟರ್ನ್ ತಂದ್ಬಿಟ್ರು. ಅವ್ರು ಯೂಸೇ ಮಾಡಿಲ್ಲ ಮೈಸೂರಲ್ಲಿ. ಅವರೆಲ್ಲ ಒಂದಷ್ಟು ತಂದಿದ್ರು, ಒಳ್ಳೊಳ್ಳೆ ಕ್ಲಾತ್ಸ್, ಶೂಸ್ ಎಲ್ಲ ತುಂಬಾ ತಂದಿದ್ರು. ಅಲ್ಲಿ ನಮ್ಗೆ ವೀಕೆಂಡ್ಸ್ ನಾಟಕಗಳಾಗತ್ತೆ. ಸೊ ನಾವು ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗ್ತೀವಿ. ಬೇರೆ ಬೇರೆ ತಂಡದವರೆಲ್ಲ ಬರ್ತಿರ್ತಾರೆ, ಸಿನಿಮಾ ರಂಗದವರೆಲ್ಲ ಬರ್ತಿರ್ತಾರೆ. ಸೊ ಯೂಶಲಿ ನಟನದಲ್ಲಿ ಈಗಲೂ ಅಷ್ಟೇ, ಮಕ್ಕಳು ಅಲ್ಲಿ ಯಾರೇ ಸ್ಟೂಡೆಂಟ್ಸ್ ಸಂಡೆ ಸ್ವಲ್ಪ ಚೆನ್ನಾಗಿ ಸುಮಾರಾಗಿ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ. ಬಟ್ ಇವ್ರು ಹೇಗ್ ಬರ್ತಿದ್ರು ಅಂದ್ರೆ 3/4 ಚಡ್ಡಿ ಅಂಡ್ 1 ಟೀ ಶರ್ಟ್, ಕಂಫರ್ಟ್. ಅವರು ಇಲ್ಲ ಚೆನ್ನಾಗಿರೋದು ಹಾಕೊಂಡ್ ಬನ್ನಿ, ಸುಮ್ಮನಿರಿ, ನಮ್ಮನ್ನ ಯಾರು ನೋಡಕ್ ಬರ್ತಾರೆ, ನಾವು ನಾಟಕ ಹೋಗ್ತಿದೀವಿ, ಕಲಿಯಕ್ ಹೋಗ್ತಿದೀವಿ, ಸುಮ್ಮನೆ ಯಾಕೆ ಮತ್ತೆ ಅದನ್ನ ಹಾಕೊಳ್ಳೋ ಮತ್ತೆ ಹೋಗ್ಯೋದೆಲ್ಲ ಕಷ್ಟ, ಯಾಕೆ ಬೇಕು. ಕಂಫರ್ಟ್ ಮ್ಯಾಟರ್ಸ್ ಅವ್ರಿಗೆ. ಅಂದ್ರೆ ಸ್ಟೇಜ್ ಅನ್ನ ಒರ್ಸೋದು ಗೊತ್ತಿರಬೇಕು, ಸ್ಟೇಜ್ ಅಲ್ಲಿ ಮೆರೆಸೋದು ಗೊತ್ತಿರಬೇಕು. ಅದು ಒಬ್ಬ ರಂಗಭೂಮಿಯಲ್ಲಿ ಕೆಲಸ ಮಾಡಿದವ್ರು ಮಾತ್ರ ಗೊತ್ತಿರುತ್ತೆ. ರಮೇಶ್ ಅಣ್ಣ, ಹ್ಯಾಟ್ಸ್ ಆಫ್. ಇವರೆಲ್ಲ ಇದಾರೆ ಅಂದಾಗ ಅದು ಓಘ ಬೇರೆ ಬೆಳ್ಳಿತೆರೆಯಲ್ಲಿ.